ನಮಸ್ಕಾರ ಗೆಳೆಯರೆ. ಇವತ್ತಿನ ಟ್ರೇಡಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮೊದಲಿಗೆ ನಿಫ್ಟಿ ಚಾರ್ಟ್ ಅನ್ನು ನೋಡೋದಾದ್ರೆ, ನಿಫ್ಟಿಯಲ್ಲಿ ಇವತ್ತು ಆಸ್ ಎ ಫ್ಲಾಟ್ ಓಪನ್ ಆಗುತ್ತೆ 21,500 ಈ ಲೆವೆಲಲ್ಲಿ ಏನಾಗುತ್ತೆ ಮಾರ್ಕೆಟ್ ಇವತ್ತು ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಾಗನೇ ಒಂದು ಬುಲಿಶ್ ಮೂವ್ಮೆಂಟ್ ಅನ್ನ ಮಾರ್ಕೆಟ್ ಅಲ್ಲಿ ಕೊಡ್ತದೆ. 21,600 ಈ ಲೆವೆಲಲ್ಲಿ ಮಾರ್ಕೆಟ್ ಸ್ವಲ್ಪ ರಿಯಾಕ್ಟ್ ಮಾಡುತ್ತೆ. ಸೊ ಯಾಕೆ ರಿಯಾಕ್ಟ್ ಮಾಡುತ್ತೆ ಅಂದ್ರೆ, ಪ್ರೀವಿಯಸ್ ವೀಕಲ್ಲಿ ಇದೇ ಲೆವೆಲ್ ಇಂದ ಏನಾಗಿರುತ್ತೆ ಮಾರ್ಕೆಟ್ ಸ್ವಲ್ಪ ಡೌನ್ ಟ್ರೆಂಡ್ ಅನ್ನು ಕಂಡಿರುತ್ತೆ. ಇಲ್ಲಿ ನೋಡ್ತಾ ಇರಬಹುದು. ಸೊ ಇದೇ ಲೆವೆಲ್ ಇಂದ ಮಾರ್ಕೆಟ್ ಏನಾಗಿದೆ ಒಂದು ಡೌನ್ ಫಾಲ್ ಆಗಿರುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಮತ್ತೆ ಇದೇ ಲೆವೆಲ್ ಬಂದಾಗ ಸ್ವಲ್ಪ ರಿಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇತ್ತು. ಸೊ ಹಾಗಾಗಿ ಹ್ಯಾಸ್ ಎ ಪ್ಲಾನ್ ಪ್ರಕಾರ 21,600 ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಬಂತು. ಏನಾದರೂ ಒಂದು ನೆಗೆಟಿವ್ ಕ್ಯಾಂಡಲ್ ಆದ್ರೆ, ನೆಗೆಟಿವ್ ಕ್ಯಾಂಡಲ್ ಬ್ರೇಕ್ಔಟ್ ಅಲ್ಲಿ ನಾವು ಸೆಲ್ಲಿಂಗ್ ಸೈಡ್ ಅನ್ನು ಇಲ್ಲಿ ಪ್ಲಾನ್ ಮಾಡಬಹುದಾಗಿತ್ತು. ಸೊ ಅದೇ ರೀತಿ ನಮ್ಮ ಪ್ಲಾನ್ ಪ್ರಕಾರ ಇಲ್ಲಿ ಏನಾಗುತ್ತೆ 21,600 ಈ ಲೆವೆಲ್ ಅಲ್ಲಿ ಏನಾಗುತ್ತೆ ಒಂದು ಶೂಟಿಂಗ್ ಸ್ಟಾರ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆಗ್ತಿದ್ದಂಗೆ ಇದೊಂದು ಅಲರ್ಟ್ ಕ್ಯಾಂಡಲ್ ಇದ್ದಂಗೆ, ಸೆಲ್ಲಿಂಗ್ ಮಾಡ್ಲಿಕ್ಕೆ ಇದೊಂದು ಅಲರ್ಟ್ ಕ್ಯಾಂಡಲ್ ಇದ್ದಂಗೆ. ಸೊ ನಾವಿಲ್ಲಿ ಸಿ ಅನ್ನ ಸೆಲ್ ಮಾಡ್ಬೋದು ಅಥವಾ ಪಿ ಅನ್ನ ಬೈ ಮಾಡ್ಬೋದು. ಮಾರ್ಕೆಟ್ ನಮಗೆ ಏನಾದ್ರು ಡೌನ್ ಟ್ರೆಂಡ್ ಇದ್ರೆ ನಾವಿಲ್ಲಿ ಪಿ ಅನ್ನ ಬೈ ಮಾಡ್ಬೋದು, ಸಿ ಅನ್ನ ಸೆಲ್ ಮಾಡ್ಬೋದು. ಈಗ ಇಲ್ಲಿ ಮಾರ್ಕೆಟ್ ನೀವು ನೋಡ್ತಾ ಇರ್ಬೋದು, ಈಗ ಶೂಟಿಂಗ್ ಸ್ಟಾರ್ ಆಗುತ್ತೆ. ಶೂಟಿಂಗ್ ಸ್ಟಾರ್ ಆಗ್ತಿದ್ದಂಗೆ ಇಲ್ಲಿ ಶೂಟಿಂಗ್ ಸ್ಟಾರ್ ನ ಬ್ರೇಕ್ಔಟ್ಗೆ ನಮ್ಮ ಎಂಟ್ರಿ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಶೂಟಿಂಗ್ ಸ್ಟಾರ್ ಲೋ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. 1:3 ವರೆಗೂ ನೀವು ಇಲ್ಲಿ ಟಾರ್ಗೆಟ್ ಅನ್ನು ಆರಾಮಾಗಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಗೆಳೆಯರೆ. ಸೊ ನನ್ನ ಟ್ರೇಡ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಗೆಳೆಯರೆ. ಮಾರ್ಕೆಟ್ ಅಲ್ಲಿ ನಾನು ಫಸ್ಟ್ ಟ್ರೇಡ್ ಅನ್ನ ಇವತ್ತು 21,550 ಪಿ ಅನ್ನ ಬೈ ಮಾಡಿದ್ದೆ. ಸೊ ನಂಗಲ್ಲಿ 1,000 ರೂಪಾಯಿ ಏನಾಗುತ್ತೆ ಲಾಸ್ ಆಗುತ್ತೆ. ನಾನು ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ. ಸೊ ನಾನು ಸ್ಟಾಪ್ ಲಾಸ್ ಅನ್ನ ತಗೊಂಡು ಮಾರ್ಕೆಟ್ ಇಂದ ಏನ್ ಮಾಡ್ತೀನಿ, ಎಕ್ಸಿಟ್ ಅನ್ನ ಹಾಕ್ತೀನಿ ಗೆಳೆಯರೆ. ಅದಾದ್ಮೇಲೆ 12 ಗಂಟೆಗೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಒಂದು ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆಗುತ್ತೆ. ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆದಾಗ ಶೂಟಿಂಗ್ ನ ಬ್ರೇಕ್ಔಟ್ ಅಲ್ಲಿ ನಾನು ಎಂಟ್ರಿ ಆಗಿರುತ್ತೆ. 77ಗೆ ನಾನು ಏನ್ ಮಾಡ್ತೀನಿ 21,600 ಪಿ ಅನ್ನ ಬೈ ಮಾಡ್ತೀನಿ. 104ಗೆ ಏನ್ ಮಾಡ್ತೀನಿ ಅದನ್ನ ಸೆಲ್ ಮಾಡ್ತೀನಿ. ಸೊ ನನಗಲ್ಲಿ ಒಂದು 2,700 ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಓವರ್ ಆಲ್ ನನಗೆ ಬೆಳಗ್ಗೆ ಲಾಸ್ ಅನ್ನ ಕವರ್ ಮಾಡ್ಕೊಂಡು 1,600 ನನಗೆ ಏನಾಗುತ್ತೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ನನ್ನ ಟ್ರೇಡ್ ಅನ್ನು ನಾನು ಏನ್ ಮಾಡ್ತೀನಿ ಇಲ್ಲಿ ಕ್ಲೋಸ್ ಮಾಡ್ತೀನಿ ಗೆಳೆಯರೆ. ಇಲ್ಲಿ ನನ್ನ ಟ್ರೇಡ್ ಯಾವ ರೀತಿ ಇತ್ತು, ನಾನು ಯಾವಾಗ ಟ್ರೇಡ್ ಮಾಡಿದ್ದೆ, ಇಲ್ಲಿ ಗಮನಿಸಿ ಗೆಳೆಯರೆ. ಮಾರ್ಕೆಟ್ ಅಲ್ಲಿ ಇಂಡೆಕ್ಸ್ ಚಾರ್ಟ್ ಅಲ್ಲಿ ಏನು ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆದಾಗ ಪಿ ಚಾರ್ಟ್ ಅಲ್ಲಿ ಏನಾಗಿರುತ್ತೆ ಹ್ಯಾಮರ್ ಕ್ರಿಯೇಟ್ ಆಗಿರುತ್ತೆ. ಸೊ ಹ್ಯಾಮರ್ ಬ್ರೇಕ್ ಆಗ್ತಿದ್ದಂಗೆ ನಮ್ಮ ಎಂಟ್ರಿ ಆಗಿರುತ್ತೆ. ಹ್ಯಾಮರ್ ನ ಲೋ ನಮ್ದು ಏನಾಗಿರುತ್ತೆ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ನಾನು ಹ್ಯಾಮರ್ ಅನ್ನ ಬ್ರೇಕ್ ಆಗ್ತಿದ್ದಂಗೆ 77ಗೆ ನನ್ನ ಎಂಟ್ರಿ ಆಗಿತ್ತು. ಸೊ ಹ್ಯಾಮರ್ ನ ಲೋ ಬಂದ್ಬಿಟ್ಟು 65 ಇತ್ತು. ಸೊ 65 ನಂದು ಸ್ಟಾಪ್ ಲಾಸ್ ಆಗಿತ್ತು. ಸೊ 12 ಪಾಯಿಂಟ್ಗಳಷ್ಟು ಸ್ಟಾಪ್ ಲಾಸ್ ನಾನು ಇಲ್ಲಿ ಮಾಡಿದ್ದೆ ಕೊಟ್ಟಿದ್ದೆ. ಸೊ ನನ್ನ ಟಾರ್ಗೆಟ್ ಬಂದ್ಬಿಟ್ಟು 107 ವರೆಗೂ ನನ್ನ ಟಾರ್ಗೆಟ್ ಇತ್ತು. 107 ವರೆಗೂ ನನ್ನ ಟಾರ್ಗೆಟ್ ಇತ್ತು. ಬಟ್ 104ಗೆ ನಾನು ಏನ್ ಮಾಡ್ತೀನಿ, ನನ್ನ ಟ್ರೇಡ್ ಇಂದ ನಾನು ಏನ್ ಮಾಡ್ತೀನಿ ಎಕ್ಸಿಟ್ ಆಗ್ತೀನಿ ಗೆಳೆಯರೆ. ಇಲ್ಲಿ ಗಮನಿಸಿ ಗೆಳೆಯರೆ, ಇವತ್ತಿನ ನನ್ನ ಟ್ರೇಡಿಂಗ್ ಮಾಡಿದಲ್ಲ ಒಂದು ಲೈವ್ ವಿಡಿಯೋ ನಾನು ಮಾಡಿದ್ದೀನಿ ನಿಮಗೆ. ಸೊ ಲೈವ್ ವಿಡಿಯೋದಲ್ಲಿ ನನ್ನ ಟ್ರೇಡ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ. ಇಲ್ಲಿ ಗಮನಿಸಿ ಗೆಳೆಯರೆ, ಶೂಟಿಂಗ್ ಸ್ಟಾರ್ ಇಲ್ಲಿ ಬ್ರೇಕ್ ಆಗ್ತಿದ್ದಂಗೆ ಡೌನ್ ಸೈಡ್ ಇಲ್ಲಿ ಎಂಟ್ರಿ ಆಗಿರುತ್ತೆ. ಸೊ ಆಪ್ಷನ್ ಚಾರ್ಟ್ ಅಲ್ಲಿ ಪಿ ಚಾರ್ಟ್ ಅಲ್ಲಿ ನೀವು ನೋಡ್ತಾ ಇರಬಹುದು, ಅದು ಅಪೋಸಿಟ್ ಏನಾಗಿರುತ್ತೆ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ಹ್ಯಾಮರ್ ಕ್ರಿಯೇಟ್ ಆಗಿರುತ್ತೆ. ಹ್ಯಾಮರ್ ನ ಬ್ರೇಕ್ ಆಗ್ತಿದ್ದಂಗೆ ನನ್ನ ಎಂಟ್ರಿ ಆಗಿರುತ್ತೆ. ಹ್ಯಾಮರ್ ನ ಲೋ ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ ಗೆಳೆಯರೆ. ಗಮನಿಸಿ ಗೆಳೆಯರೆ, ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಗಳ ಫಾರ್ಮೇಶನ್ ಯಾವ ರೀತಿ ಆಗುತ್ತೆ. ಸೊ ರೆಸಿಸ್ಟೆಂಟ್ ಲೆವೆಲ್ ಅಲ್ಲಿ ಯಾವಾಗಲೂ ನಮಗೆ ಒಂದು ಶೂಟಿಂಗ್ ಸ್ಟಾರ್ ಕಂಡಾಗ ಶೂಟಿಂಗ್ ಸ್ಟಾರ್ ಬ್ರೇಕ್ ಆಗ್ತಿದ್ದಂಗೆ ನಮಗೆ ಎಂಟ್ರಿ ಆಗಬೇಕಾಗುತ್ತೆ. ಅದಾದ್ಮೇಲೆ ಸಪೋರ್ಟ್ ಲೆವೆಲ್ ಅಲ್ಲಿ ಹ್ಯಾಮರ್ ಆದಾಗ ಹ್ಯಾಮರ್ ಅನ್ನ ಬ್ರೇಕ್ ಆಗ್ತಿದ್ದಂಗೆ ಹೈ ಬ್ರೇಕ್ ಆಗ್ತಿದ್ದಂಗೆ ನಮ್ಮ ಟ್ರೇಡ್ ಅನ್ನು ನಾವಿಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ನಾವು ಸ್ಟಾಪ್ ಲಾಸ್ ಬಂದ್ಬಿಟ್ಟು ಶೂಟಿಂಗ್ ಸ್ಟಾರ್ ನ ಲೋ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಹ್ಯಾಮರ್ ನ ಲೋ ಇಲ್ಲಿ ನಾವೇನ್ ಮಾಡ್ತೀವಿ ಸ್ಟಾಪ್ ಲಾಸ್ ಅನ್ನು ಇಟ್ಟಿರ್ತೀವಿ. ಸೊ ಬ್ರೇಕ್ ಆಗ್ತಿದ್ದಂಗೆ ನಾವಿಲ್ಲಿ ಎಂಟ್ರಿಯನ್ನ ತಗೋಬೇಕಾಗತ್ತೆ ಗೆಳೆಯರು. ಸೊ ಅದೇ ರೀತಿ ಪ್ಲಾನ್ ಪ್ರಕಾರ ನನಗೆ 21,600 ಅನ್ನ ಅದೇ ಶೂಟಿಂಗ್ ಸ್ಟಾರ್ ಗ್ರೇಟ್ ಆಗ್ತಿದ್ದಂಗೆ ಅದ್ರ ಲೆವೆಲ್ ಅಲ್ಲಿ ಬ್ರೇಕ್ ಆಗ್ತಿದ್ದಂಗೆ ನನ್ನ ಟ್ರೇಡ್ ಅನ್ನು ನಾನು ಏನ್ ಮಾಡಿದ್ದೀನಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ.
ಸೊ ಹಾಗಾಗಿ ನನಗೆ 1:3 ಅಂದ್ರೆ ನನಗೆ 1000 ರೂಪಾಯಿ ನಾನು ಲಾಸ್ ತೊಗೊಂಡ್ರು ಕೂಡ ನನಗೆ 3000 ವರೆಗೂ ಏನಾಗುತ್ತೆ ಪ್ರಾಫಿಟ್ ಬೇಕಾಗುತ್ತೆ. ಹಾಗಾಗಿ ನಾನು 1:3 ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ನನ್ನ ರಿಸ್ಕ್ ರಿವಾರ್ಡ್ ರೇಷಿಯೋ ಪ್ರಕಾರ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವೇಷನ್ ಮಾಡಿರ್ಬೋದು ಗೆಳೆಯರೆ, 21,521 ಈ ಲೆವೆಲಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ, ತುಂಬಾ ಹೊತ್ತು ಸ್ವಲ್ಪ ಸಸ್ಟೈನ್ ಆಗ್ತಾ ಇದೆ. ಸೊ ಈ ಲೆವೆಲ್ ಏನಾದ್ರು ಬ್ರೇಕ್ ಆದ್ರೆ 21,500 ಈ ಲೆವೆಲ್ವರೆಗೂ ಏನಾಗುತ್ತೆ ಬರೋ ಚಾನ್ಸಸ್ ಇದೆ. ಸೊ ಈ ಲೆವೆಲ್ ಬಂದಾಗ ಮಾರ್ಕೆಟ್ ನಾವೇನ್ ಮಾಡ್ತೀವಿ, ನಮ್ಮ ಟ್ರೇಡಿಂದ ನಾವಿಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ. ಸೊ ನಮ್ಮ ಟಾರ್ಗೆಟ್ ಬಂದ್ಬಿಟ್ಟು 21,500 ಈ ಲೆವೆಲ್ ಏನಾಗುತ್ತೆ ಮಾರ್ಕೆಟ್ ರೀಚ್ ಆಗ್ತಿದ್ದಂಗೆ ನಮ್ಮ ಟಾರ್ಗೆಟ್ ಇಂದ ನಾವೇನ್ ಮಾಡ್ತೀವಿ ಇಲ್ಲಿ ಎಕ್ಸಿಟ್ ಆಗೋಣ. ಇಲ್ಲಿ ನೋಡ್ತಾ ಇರ್ಬೋದು 109 ಅಥವಾ 110. ಸೊ ಈ ಲೆವೆಲ್ ಇಂದ ಮಾರ್ಕೆಟ್ ತುಂಬಾ ಹೊತ್ತು ರಿಜೆಕ್ಷನ್ ಆಗ್ತಾ ಇದೆ. ಸೊ ಈ ಲೆವೆಲ್ ಬಂದಿರ್ತಂಗೆ ನಮ್ಮ ಟಾರ್ಗೆಟ್ ರೀಚ್ ಆಗುತ್ತೆ. ಹಾಗಾಗಿ ನಾವು ಆ ಟಾರ್ಗೆಟ್ ಇಂದ ನಮ್ಮ ಈ ಟ್ರೇಡ್ ಇಂದ ನಾವು ಇಲ್ಲಿ ಎಕ್ಸಿಟ್ ಅನ್ನ ಕಾಣಬಹುದು. ಇಲ್ಲಿ ಗಮನಿಸಿ ಗೆಳೆಯರೆ, ನಾವು ಹಾಕಿರುವಂತ ಅಮೌಂಟಿಗೆ ನಮಗೆ ಒಂದೀಗ 20% ಏನಾಗ್ತಾ ಇದೆ ರಿಟರ್ನ್ ಆಗ್ತಾ ಇದೆ. ಸೊ ನಾವು ಟಾರ್ಗೆಟ್ ಬಂದ್ಬಿಟ್ಟು ಇಲ್ಲಿ 3000. ಸೊ 3000 ಪ್ರಾಫಿಟ್ ಆಗೋವರೆಗೂ ನಾವು ಮಾಡಲಿ ಈ ಟ್ರೇಡ್ ಇಂದ ನಾವಿಲ್ಲಿ ಎಕ್ಸಿಟ್ ಮಾಡಲ್ಲ. ಹಾಗಾಗಿ ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಅಬ್ಸರ್ವೇಷನ್ ಮಾಡ್ತಾ ಇರ್ಬೋದು ಗೆಳೆಯರೆ, ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕ್ವಿಕ್ ಮೂವ್ಮೆಂಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ನಾನಿಲ್ಲಿ ನನ್ನ ಎಕ್ಸಿಟ್ ಬಟನ್ ಅನ್ನು ನಾನಿಲ್ಲಿ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಮಾಡಿದೆ ಇಟ್ಟಿದ್ದೀನಿ. ಯಾಕಂದ್ರೆ ಯಾವಾಗಾದ್ರೂ ಮಾರ್ಕೆಟ್ ಇಂದ ನಾನು ಇಲ್ಲಿ ಎಕ್ಸಿಟ್ ಆಗ್ಬೋದು, ಮಾರ್ಕೆಟ್ ಕ್ವಿಕ್ ಆಗಿ ಮೂವ್ಮೆಂಟ್ ಆಗ್ತಾ ಇರೋದ್ರಿಂದ. ಗಮನಿಸಿ ಗೆಳೆಯರೆ, ನಾವು ಹಾಕಿರುವಂತ ಅಮೌಂಟಿಗೆ ಇಲ್ಲಿ 1000 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ಬಟ್ ನಮ್ಮ ಟಾರ್ಗೆಟ್ ಬಂದ್ಬಿಟ್ಟು 3000 ಆಗುವವರೆಗೂ ನಾವಿಲ್ಲಿ ಟ್ರೇಡ್ ಇಂದ ಎಕ್ಸಿಕ್ಯೂಟ್ ಆಗಲ್ಲ. ರಿಸ್ಕ್ ರಿವಾರ್ಡ್ ರೇಷಿಯೋ ಪ್ರಕಾರ ನಾವು ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಮಾಡ್ಬೇಕಂದ್ರೆ ನಮ್ಮ ಟ್ರೇಡ್ ಪ್ರಾಫಿಟ್ ಆಗೋವರೆಗೂ ನಾವಿಲ್ಲಿ ವೇಟ್ ಮಾಡಬೇಕಾಗುತ್ತೆ ಗೆಳೆಯರೆ. ಇಲ್ಲಾಂದ್ರೆ ನಮ್ಮ ಸ್ಟಾಪ್ ಲಾಸ್ ಒಂದಿಗೆ ನಾವು ಈ ಟ್ರೇಡ್ ಇಂದ ನಾವಿಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ಗೆಳೆಯರೆ. ನಾವೊಂದು ಮಾರ್ಕೆಟ್ ಅಲ್ಲಿ ಒಂದು ಉತ್ತಮವಾದ ರೆಸಿಸ್ಟೆಂಟ್ ಲೆವೆಲ್ ಅಲ್ಲಿ ಇವತ್ತು ಶೂಟಿಂಗ್ ಸ್ಟಾರ್ ಕಂಡಿದ್ದೀವಿ. ಶೂಟಿಂಗ್ ಸ್ಟಾರ್ ಬೆಕ್ಕಲ್ಲಿ ಒಂದು ಎಂಟ್ರಿಯನ್ನು ಹಾಕಿದ್ದೀವಿ. ಸೊ ಹಾಗಾಗಿ ನಮಗೊಂದು ಒಳ್ಳೆಯ ಪ್ರಾಫಿಟ್ ಸಿಗೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ವೇಟ್ ಮಾಡ್ತಾ ಇದ್ದೀವಿ ಗೆಳೆಯರೆ. ಹಾಕಿರೋ ಅಮೌಂಟಿಗೆ ನಮ್ಮೊಂದು 25% ರಿಟರ್ನ್ ಆಗ್ತಾ ಇದೆ. ಬಟ್ ವೇಟ್ ಮಾಡೋಣ ಗೆಳೆಯರೆ. ನಮ್ಮ ಟಾರ್ಗೆಟ್ ಇಲ್ಲಿ ನಿಯರ್ ಬರ್ತಾ ಇದೆ ಗೆಳೆಯರೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಗೆಳೆಯರೆ. ಮಾರ್ಕೆಟ್ ಅಲ್ಲಿ ಸ್ವಲ್ಪ ವೇಟ್ ಮಾಡಿದಾಗ ನಾವು ಒಂದು ಒಳ್ಳೆ ಪ್ರಾಫಿಟ್ ಇಂದ ಏನ್ ಮಾಡ್ಬೋದು, ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ಬೋದು ಗೆಳೆಯರೆ. 21,521 ಈ ಲೆವೆಲ್ ಏನಾಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರಬಹುದು, ಈ ಲೆವೆಲ್ ಬ್ರೇಕ್ ಆಗ್ತಿದ್ದಂಗೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಒಂದು ಉತ್ತಮ ಮೂವ್ಮೆಂಟ್ ಅಲ್ಲಿ ಕೊಡ್ತದೆ. ಸೊ ನನ್ನ ಟ್ರೇಡ್ ಇಂದ ನಾನು ಏನ್ ಮಾಡ್ತೀನಿ, ಎಕ್ಸಿಕ್ಯೂಟ್ ಆಗ್ತೀನಿ ಗೆಳೆಯರೆ. ನಿಮ್ಗೆ ಹೇಳಿದಂಗೆ ನನಗೆ ಫಸ್ಟ್ ಟ್ರೇಡ್ ಅಲ್ಲಿ ನನಗೆ 1000 ಲಾಸ್ ಆದ್ರೂ ಕೂಡ ಸೆಕೆಂಡ್ ಟ್ರೇಡ್ ಅಲ್ಲಿ ನನಗೆ 2700 ಪ್ರಾಫಿಟ್ ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, 1600 ನಾನು ಪ್ರಾಫಿಟ್ ಅನ್ನು ತಗೊಂಡು ಟ್ರೇಡ್ ಇಂದ ಎಕ್ಸಿಕ್ಯೂಟ್ ಆಗ್ತೀನಿ ಗೆಳೆಯರೆ. ಇಲ್ಲಿ ನೋಡ್ತಾ ಇರಬಹುದು, ನಾನು 77ಗೆ ನಾನು ಏನ್ ಮಾಡಿದೆ, ಬೈ ಅನ್ನ ಮಾಡಿದ್ದೆ. 104ಗೆ ನಾನು ಏನ್ ಮಾಡ್ತೀನಿ, ಸೇಲ್ ಮಾಡ್ತೀನಿ. ಸೊ ನನಗೆ ಏನಾಗುತ್ತೆ 2700 ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಸೊ ಬೆಳಗ್ಗೆ ನಾನು ಲಾಸ್ ಅನ್ನ ಕವರ್ ಮಾಡಿಬಿಟ್ಟು ನನಗೆ 1600 ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಸೊ ನನ್ನ ಇವತ್ತಿನ ಟ್ರೇಡಿಂಗ್ ನಾನು ಏನ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಸೊ ಯಾಕಂದ್ರೆ ಇವತ್ತಿನ ನಾನು ಆಲ್ಮೋಸ್ಟ್ ನಾನು 2 ಟ್ರೇಡ್ ಅನ್ನ ಮಾಡಿದ್ದೆ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಇವತ್ತು ಟ್ರೇಡಿಂಗ್ ಅನ್ನ ನಾನು ಕ್ಲೋಸ್ ಮಾಡ್ತೀನಿ. ಮಾರ್ಕೆಟ್ ಅಲ್ಲಿ ಇವತ್ತು ನೀವು ತಿಳಿದುಕೊಳ್ಬೇಕಾದ ವಿಷಯ ಏನಂದ್ರೆ ಗೆಳೆಯರೆ, ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಯಾವಾಗಲೂ ನಾವು ಚಾರ್ಟ್ ಅನ್ನು ರೀಡ್ ಮಾಡಬೇಕಾದ್ರೆ ನಮಗೆ ಕ್ಯಾಂಡಲ್ ಸ್ಟಿಕ್ ಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರಬೇಕಾಗುತ್ತೆ. ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೇನೆ. ಯಾಕಂದ್ರೆ ಕ್ಯಾಂಡಲ್ ಸ್ಟಿಕ್ ಗಳನ್ನ ನಾವು ಸುಮ್ಮನೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ಯೂಸ್ ಆಗಲ್ಲ. ಕೆಲವೊಂದು ಅದ್ರ ವಿಡಿಯೋಗಳನ್ನ ತೋರಿಸಿದಾಗ, ಅದ್ರ ಲೈವ್ ವಿಡಿಯೋಗಳನ್ನ ತೋರಿಸಿದಾಗ ನಿಮಗೆ ಅದ್ರ ಇಂಪಾರ್ಟೆನ್ಸ್ ಮತ್ತೆ ಇದನ್ನ ನಾವು ಎಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಏನಾಗುತ್ತೆ ಕ್ಲಿಯರ್ ಆಗಿ ಒಂದು ಐಡಿಯಾ ಸಿಗುತ್ತೆ. ಇವತ್ತು ನಾವು ಚಾರ್ಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಗೆಳೆಯರೆ, ಮಾರ್ಕೆಟ್ ಅಲ್ಲಿ ರೆಸಿಸ್ಟೆಂಟ್ ಲೆವೆಲ್ ಅಲ್ಲಿ ಒಂದು ಶೂಟಿಂಗ್ ಸ್ಟಾರ್ ಕ್ರಿಯೇಟ್ ಆಗುತ್ತೆ. ಶೂಟಿಂಗ್ ಸ್ಟಾರ್ ಬ್ರೇಕ್ ಅಲ್ಲಿ ಒಂದು ನಮಗೆ ಸೆಲ್ಲಿಂಗ್ ಸೈಡ್ ಮೂವ್ಮೆಂಟ್ ಕಾಣ್ತದೆ. ಅದಾದ್ಮೇಲೆ ಇವತ್ತಿನ ಟ್ರೇಡಿಂಗ್ ಅಲ್ಲಿ ನಮಗೆ ಮತ್ತೆ ಹ್ಯಾಮರ್ ಕ್ರಿಯೇಟ್ ಆಗುತ್ತೆ ಸಪೋರ್ಟ್ ಲೆವೆಲ್ ಅಲ್ಲಿ 21,500 ಈ ಲೆವೆಲ್ ಅಲ್ಲಿ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ನಮಗೆ ಹ್ಯಾಮರ್ ಆಗುತ್ತೆ. ಹ್ಯಾಮರ್ ಕ್ರಿಯೇಟ್ ಆಗ್ತಿದ್ದಂಗೆ ಹ್ಯಾಮರ್ ಬ್ರೇಕ್ಔಟ್ ಅಲ್ಲಿ ಒಂದು ಉತ್ತಮವಾದ ಎಂಟ್ರಿ ನಮಗೆ ಕಂಡು ಬರ್ತದೆ. ಹಾಗಾಗಿ ನಾವು ಚಾರ್ಟ್ ಗಳನ್ನ ರೀಡ್ ಮಾಡ್ಬೇಕಂದ್ರೆ ನಮಗೆ ಕ್ಯಾಂಡಲ್ ಸ್ಟಿಕ್ ಗಳ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು ಗೆಳೆಯರೆ. ಈ ಕ್ಯಾಂಡಲ್ ಸ್ಟಿಕ್ ಗಳ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಾಗಿ ಏನಾದ್ರು ಮಾಹಿತಿ ಬೇಕಾಗಿದ್ರೆ ನಾನು ಕ್ಯಾಂಡಲ್ ಸ್ಟಿಕ್ ಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಆ ವಿಡಿಯೋನ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಹಾಕಿರ್ತೀನಿ. ಸೊ ನಿಮ್ಮ ವಿಡಿಯೋನ ನೋಡ್ಕೋಬಹುದು ಗೆಳೆಯರೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಎಲ್ಲರೂ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಆದಷ್ಟು ನಾನು ನಿಮಗೆ ಕೆಲವೊಂದು ಲೈವ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸೊ ಲೈವ್ ವಿಡಿಯೋಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ನಿಮಗೂ ಕೂಡ ಒಂದು ಬಿಗಿನರ್ಸ್ ಒಂದು ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾವು ಟ್ರೇಡಿಂಗ್ ಅನ್ನ ಮಾಡ್ಬೋದು. ಟ್ರೇಡಿಂಗ್ ಅಲ್ಲಿ ನಾವು
ಒಂದು ಪ್ರಾಫಿಟ್ ಅನ್ನ ಮಾಡ್ಬೋದು. ಸೊ ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ, ನಮ್ಮ ಸ್ಟಾಪ್ ಲಾಸ್, ಸೊ ಅವನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ನಾವು ಟ್ರೇಡಿಂಗ್ ಅಲ್ಲಿ ಒಂದು ಒಳ್ಳೆಯ ಸಕ್ಸಸ್ ಅನ್ನ ಕಾಣಬಹುದು ಅಂತ ಹೇಳ್ತಾ ಗೆಳೆಯರೆ, ಇವತ್ತಿನ ನನ್ನ ಟ್ರೇಡಿಂಗ್ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಸೊ ಎಲ್ಲರಿಗೂ ಧನ್ಯವಾದ. ಶುಭ